ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾನು ವೀಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಅಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಶನಿವಾರ ಅಲ್ವಾ, ಸೊ ಶನಿವಾರದಲ್ಲಿ ಫಸ್ಟ್ನೇ ಶನಿವಾರ ಏನು ಪೂಜೆ ಮಾಡಿ ಎಡೆ ಹಾಕಿ ಸಂಪ್ರದಾಯ ನಮ್ಮ ಕಡೆ ಮಾಡ್ತಾರೆ. ಸೊ ಅದಕ್ಕೆ ಇವತ್ತು ಆಂಜನೇಯನಿಗೆ ಪೂಜೆ ಮಾಡ್ಸೋಣ ಶನಿವಾರ ಅಲ್ವಾ ಅಂತ ಹೇಳಿ ಪ್ರಸಾದ ಮಾಡ್ತಿದ್ರು. ನಾನು ಬರೋ ಅಷ್ಟರೊಳಗಡೆ ಅಮ್ಮ ಎಲ್ಲ ನೆನೆ ಹಾಕಿದ್ರು, ಕಳ್ಳೆ ಹೊಸ್ಲಿ ಅಂತಲ್ವ, ಸೊ ಅದನ್ನು ಮಾಡೋಣ ಅಂತ ಹೇಳಿ ನೆನೆ ಹಾಕಿದ್ರು. ಸರಿ ಇದೆಲ್ಲ ಹಚ್ಕೊಂಡು ನಾನು ಬಾಳೆ ಎಲ್ಲ ಕಿತ್ಕೊಂಡು ಬರ್ತೀನಿ ಅಂತ ಅಮ್ಮ ತೋಟದ ಹತ್ರ ಹೋಗಿತ್ತು. ಸೊ ಅದೇ ಟೈಮ್ಗೆ ಕರೆಂಟ್ ಕೂಡ ಹೋಗಿಬಿಟ್ಟಿತ್ತು. ನೋಡಿ ಕರೆಂಟ್ ಎಲ್ಲ ನಾನು ಒಂದು ಇದು ಲ್ಯಾಂಪನ್ನ ಆನ್ ಮಾಡಿಕೊಂಡು ಎಲ್ಲ ಈರುಳ್ಳಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಎಲ್ಲ ಕ್ಲೀನಾಗಿ ಹಚ್ಚಿಟ್ಕೊತಾ ಇದ್ದೆ. ಸೊ ಕೆಲವು ಕಡೆ ಇದನ್ನು ಮಾಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ, ಮಾಡೇ ಮಾಡ್ತಾರೆ ಅಂದ್ಕೊತೀನಿ. ಶ್ರಾವಣ ಶನಿವಾರದಲ್ಲಿ ಈ ಥರ ಟೈಮಲ್ಲೆಲ್ಲ ಮಾಡ್ತಾರೆ. ಸೊ ಕೆಲವರು ಫಸ್ಟ್ನೇ ಶನಿವಾರ ಮಾಡ್ತಾರೆ, ಕೆಲವರು ಸೆಕೆಂಡ್ ಶನಿವಾರ, ಹಾಗೆ ಮೂರನೇ ಶನಿವಾರ, ಈ ಥರ ಒಂದೊಂದು ಶನಿವಾರ ಮಾಡ್ತಾರೆ. ಬಟ್ ಕೆಲವರು ಎಡೆ ಹಾಕೋದಿಲ್ಲ, ಇನ್ನು ಕೆಲವರು ಎಡೆ ಹಾಕ್ತಾರೆ. ಬಟ್ ನಮ್ಮಲ್ಲಿ ಏನು ತಿಂಡಿ ಮಾಡಿರ್ತೀವಿ ರಾತ್ರಿಗೆ, ಸೊ ಅದನ್ನೆಲ್ಲ ಎಡೆ ಹಾಕಿ ದೇವ್ರಿಗಿಟ್ಟು ಆಮೇಲೆ ಎಡೆನ ತೊಗೊಂಡು ಊಟ ಮಾಡ್ತಾರೆ ಅಮ್ಮ ಅವ್ರ ಕಡೆ. ಬಟ್ ನಮ್ಮ ಅತ್ತೆಯವ್ರ ಮನೆ ಕಡೆ ಮಾಡ್ತೀವಿ, ಬಟ್ ಎಡೆ ಹಾಕೋದಿಲ್ಲ. ಸೊ ಒಂದೊಂದು ಕಡೆ ಒಂದೊಂದು ಇರುತ್ತೆ. ಆ್ಯಕ್ಚುಲಿ ಅಮ್ಮ ಎಲ್ಲ ಮನೇಲೆಲ್ಲ ಪೂಜೆ ಮುಗಿಸಿದ್ರು. ಸೊ ಅಡುಗೆ ಕೂಡ ಆಲ್ಮೋಸ್ಟ್ ಮಾಡಿದರು. ಏನು ಪಾಯಸ ಮಾಡ್ತಾರೆ, ಹೆಸರುಬೇಳೆ ಆಗಲಿ, ಶಾವಿಗೆ ಪಾಯಸ, ಕಾಳು ಸಾರು, ಮುದ್ದೆ, ಹಪ್ಳ, ಕೋಸಂಬರಿ, ಅನ್ನ, ರಸಮ್ಮು, ಪಲ್ಯ ಇಲ್ಲ ವಡೆ, ಈ ಥರ ಎಲ್ಲ ಮಾಡ್ತಾರೆ. ಸೊ ಅಮ್ಮ ಕೂಡ ವಡೆ ಏನು ಮಾಡಿರಲಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಕೂಡ ಮಾಡಿದರು. ಸೊ ದೇವಸ್ಥಾನಕ್ಕೆ ಪೂಜೆ ಅಂದ್ಕೊಂಡಿರೋದ್ರಿಂದ ಇವತ್ತು ಈ ಥರ ಶನಿವಾರ ಏನಾದರೂ ಹಬ್ಬದ ಟೈಮಲ್ಲೆಲ್ಲನೂ ಆಂಜನೇಯ ದೇವಸ್ಥಾನದಲ್ಲಿ ಯಾವಾಗಲೂ ಕೂಡ ಭಜನೆ ಇಟ್ಕೊತೀವಿ. ಸೊ ಭಜನೆ ನಮ್ಮೂರಲ್ಲೇ ಭಜನೆ ಮಾಡೋರಿದ್ದಾರೆ. ಸೊ ಭಜನೆ ಇಟ್ಕೊತೀವಿ. ಹಾಗೆ ಅವ್ರಿಗೆ ಪೂಜೆ ಮಾಡಿ ಏನಾದರೂ ಪ್ರಸಾದ ಕೊಡಬೇಕಲ್ವ, ಸೊ ಅವ್ರಿಗೆ ಯಾವಾಗಲಾದ್ರು ಟೊಮಾಟೊ ಬಾತು, ಪೊಂಗಲ್ ಈ ಥರ ಎಲ್ಲ ಮಾಡ್ಕೊತಿದ್ವಿ. ಸೊ ಈ ಸರಿ ಕಳ್ಳೆ ಹೊಸ್ಲಿ ಮಾಡೋಣ ಅಂತ ಹೇಳಿ ಕಳ್ಳೆ ಹೊಸ್ಲಿ ಎಲ್ಲ ತೊಗೊಂಡು ಬಂದು ಎಲ್ಲ ನೆನೆ ಹಾಕಿದ್ರು ಅಮ್ಮ. ಆಲ್ರೆಡಿ ನಮ್ಮ ಬರೋಷ್ಟ್ರೊಳಗಡೆ ಅದು ಕೂಡ ನೆಂದಿತ್ತು. ಸೊ ನಾನು ಅದಕ್ಕೆ ಏನೇನು ಬೇಕು ಎಲ್ಲ ಹಚ್ಚಿಟ್ಕೊಂಡು ಮಿಕ್ಸ್ ಮಾಡೋಣ, ಕಳ್ಳೆ ಹೊಸ್ಲಿ ಮಾಡೋಣ ಅಂತ ಎಲ್ಲ ಹಚ್ಚಿಟ್ಕೊತಿದ್ದೆ. ನೋಡಿ ಈಗ ಕರೆಂಟ್ ಬಂದಿದೆ. ಸೊ ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಮನೆಯಲ್ಲಿ ಆಂಜನೇಯನ ಬಿಲೀವ್ ಮಾಡೋಷ್ಟು ಯಾವುದನ್ನು ಬಿಲೀವ್ ಮಾಡಲ್ಲ, ಅಷ್ಟು ಬಿಲೀವ್ ಮಾಡ್ತೀವಿ. ಅದರಲ್ಲೂ ಎಕ್ಸ್ಪೆಷಲಿ ಅಮ್ಮ ಅಂತಂದರೆ ಆಂಜನೇಯ ಬಂದು ಕೇಳಿ ಪ್ರಾಣ ಕೊಡು ಅಂತ ಕೇಳಿದ್ರೂ ಕೊಟ್ಬಿಡ್ತಾರೆ. ಅಷ್ಟು ಇಷ್ಟ ನಮ್ಮ ಅಮ್ಮಗೆ ಆಂಜನೇಯ ಅಂದರೆ. ಒಂದಷ್ಟು ನಮ್ಮ ಜೀವನದಲ್ಲಿ ಒಂದಷ್ಟು ನಾವು ಏನೂ ಇಲ್ಲ, ನಮ್ಮ ಕತೆ ಆಗೋಯ್ತು, ನಾವಿಷ್ಟೇ ಅನ್ನೋ ಟೈಮಲ್ಲಿ ನಮಗೆ ಕೈ ಹಿಡ್ದಿರೋದೊಂದು ಆಂಜನೇಯ. ಸೊ ಅದೊಂದು ವಿಷಯಕ್ಕೆ ನಮ್ಮಪ್ಪ ಕೋವಿಡಲ್ಲಿ ಆಗಿದ್ದಿದ್ದು ಸಿಚುವೇಶನ್ಸ್ಗೆ ಯಾವ ಥರ ನಮ್ಮ ಜೊತೆ ಆಂಜನೇಯ ಇದ್ದ ಅನ್ನೋದಕ್ಕೆ ಇವತ್ತು ನಾವು ಆಂಜನೇಯನ ಅಷ್ಟು ಪೂಜೆ ಮಾಡ್ತೀವಿ, ಅಷ್ಟು ಭಕ್ತಿ ನಮಗೆ. ಸೊ ಅದಕ್ಕೋಸ್ಕರನೇ ನಾವು ಪ್ರತಿ ಸಲ ಏನಾದರೂ ಈ ಥರ ಫೆಸ್ಟಿವಲ್ಸ್ ಇದ್ದಾಗ ಏನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಾಗಿರ್ಬೋದು, ಭಜನೆ ಇಟ್ಕೊಳ್ಳೋದಾಗಿರ್ಬೋದು, ಈ ಥರ ಪ್ರಸಾದ ಮಾಡಿ ಹಂಚೋದಾಗಿರ್ಬೋದು, ಪ್ರತಿಯೊಂದು ಸಲನೂ ಮಾಡ್ತೀವಿ. ಅಮ್ಮ ವಾರಕ್ಕೊಂದ್ಸಲ ಡೈಲಿ ದೇವಸ್ಥಾನನ ಕ್ಲೀನ್ ಮಾಡ್ತಾರೆ, ತೊಳಿತಾರೆ. ಈ ಥರ ಪ್ರತಿಯೊಂದು ಮಾಡೋದಕ್ಕೂ ಆಯಪ್ಪನ ಆಶೀರ್ವಾದದಿಂದಲೇ ನಾವಿವತ್ತು ಈ ಮಟ್ಟಕ್ಕಿದ್ದೀವಿ. ಆಯಪ್ಪನ ಆಶೀರ್ವಾದದಿಂದಲೇ ನನ್ನ ಮಕ್ಕಳು ಎಲ್ಲ ಕೂಡ ತುಂಬ ಚೆನ್ನಾಗಿದ್ದಾರೆ ಹೇಳಬೇಕು ಅಂದರೆ. ಸೊ ನೀವು ಅಂದ್ಕೊತಿರೋ ಬಿಡ್ತಿರೋ, ನಾನು ಚಿಕ್ಕ ಮಗ ಹುಟ್ಟಿದಾಗಿನಿಂದ ಆ ದೇವಸ್ಥಾನಕ್ಕೆ ನಾನು ಏನು ಚಳಿ ಗಾಳಿ ಮಳೆ ಅಂದರೆ ಕರ್ಕೊಂಡು ಹೋಗ್ತಿದ್ದೆ, ಕರ್ಕೊಂಡು ಬರ್ತಿದ್ದೆ. ಎಲ್ಲಿವರೆಗೂ ಅವ್ನಿಗೆ ಜ್ವರ ಆಗಲಿ ಅದಾಗಲಿ ಇದಾಗಲಿ ಅಂದರೆ ದೇವಸ್ಥಾನಕ್ಕೆ ಹೋದಾಗ ಬಂದಿಲ್ಲ. ಅಷ್ಟು ಪವರ್ಫುಲ್ ಇದ್ದಾನೆ. ಸೊ ಇಲ್ಲೆಲ್ಲ ಹಾಗೆ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ಸೊ ನಮ್ಮ ಮನೆ ಹತ್ರ ಊರಲ್ಲಿ ಕೂಡ ಮನೆ ಕಟ್ತಿದ್ದಾರೆ ಅಮ್ಮ ಅವರು. ಸೊ ಅವ್ರಿಗೆ ಏನು ಸೆಂಟ್ರಿಂಗ್ ಹೊಡೆಯೋದಕ್ಕೆ ಬಂದಿದ್ದರು. ಅವ್ರಿಗೆ ಟೀ ಇಟ್ಕೊಡು ಒಂದು 6 ಗ್ಲಾಸ್ ಅಂತ ನನ್ನ ತಮ್ಮ ಹೇಳ್ದ. ಸೊ ಅವ್ರಿಗೆ ಟೀ ಇಡ್ತಿದ್ದೆ. ಸೊ ಆ್ಯಕ್ಚುಲಿ ಇಲ್ಲಿ ಅಮ್ಮ ಅವ್ರು ಈಗಿರೋ ಮನೆ ತುಂಬಾ ಚೆನ್ನಾಗಿದೆ. ನೀವು ವೀಡಿಯೋದಲ್ಲಿ ನೋಡ್ತಿದ್ದೀರ, ಕಾಣಿಸ್ತಿದೆ ಅನಿಸುತ್ತೆ. ಬೇಕಾದರೆ ಒಂದ್ಸರಿ ಏನಾದ್ರು ನಿಮ್ಗೆ ಹೋಮ್ ಟೂರ್ ಬೇಕು ಈಗ ಪ್ರೆಸೆಂಟ್ ಇರೋ ಮನೆಯದು ಅಂತ ಹೇಳಿ ಕಮೆಂಟ್ ಮಾಡಿ, ಬೇಕಾದ್ರೆ ಹೋಮ್ ಟೂರ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ. ಬಟ್ ಅಂದರೆ 2 ರೂಮ್ ಇದೆ. ಬಟ್ ನೆಕ್ಸ್ಟು ಫ್ಯೂಚರಲ್ಲಿ ಇಲ್ಲ, ಇನ್ನೂ ನಾವು ಸ್ವಲ್ಪ ದೊಡ್ಡದು ಬೇಕು, ಮಕ್ಕಳು ಇರ್ತೀವಿ, ನಾವು ಊರಿಗೆ ಹೋದಾಗ ರೂಮ್ ಸಾಲೋದಿಲ್ಲ, ಅವನಿಗೂ ಮದುವೆ ಆದರೆ ರೂಮ್ ಸಾಲೋದಿಲ್ಲ, ಇವಾಗಿರೋದು ಚಿಕ್ಕದು ಅಂತ ಹೇಳಿ ಬೇರೆ ಮನೆ ಕಟ್ತಿದ್ದಾರೆ. ಬಟ್ ಆ್ಯಕ್ಚುಲಿ ಇದು ನಮಗೆ ಮಾತ್ರ ಚಿಕ್ಕದು, ನಮಗಲ್ಲ, ನನ್ನ ತಮ್ಮನಿಗೆ ಮಾತ್ರ ಚಿಕ್ಕದು. ಇನ್ನು ಎಲ್ರಿಗೂ ಕೂಡ ದೊಡ್ಡ ಮನೆಯೇ. 2 ದೊಡ್ಡ ಹಾಲಿದೆ, ಒಂದು ಡೈನಿಂಗ್ ಹಾಲ್ ಇದೆ, ಒಂದು ರೂಮ್ ಇದೆ, ದೇವ್ರ ಮನೆ ಇದೆ, ಒಂದು ಅಡುಗೆ ಮನೆ ಇದೆ, ಮೇಲೆ 2 ರೂಮ್ ಇದೆ, ವಾಶ್ರೂಮ್ ಇದೆ. ಇಷ್ಟೆಲ್ಲ ಇದ್ಕೊಂಡು ಕೂಡ ಅವನಿಗೆ ಸ್ಯಾಟಿಸ್ಫೈ ಇಲ್ಲ. ಬಟ್ ನಮ್ಮಪ್ಪನ ಆಸೆ ಕೂಡ ಅದೇ, ದೊಡ್ಡ ಮನೆ ಕಟ್ಟಬೇಕು. ಅಂದರೆ ಅವ್ರ ಡ್ರೀಮ್, ಎಲ್ಲರಿಗೂ ಒಂದೊಂದು ಥರ ಡ್ರೀಮ್ ಹೌಸ್ ಇರುತ್ತಲ್ಲ, ಇದು ನನ್ನ ಡ್ರೀಮ್, ಈ ಥರ ಮನೆ ಕಟ್ಟಬೇಕು ಅಂತ. ಸೊ ಆ ಥರ ಆಸೆ ನಮ್ಮ ಅಪ್ಪಗೂ ನನ್ನ ತಮ್ಮಗೂ ಇಬ್ಬರಿಗೂ ಇತ್ತು. ಸೊ ಇವಾಗ ಇಬ್ಬರದೂ ಪೂರೈಸ್ಕೊಳ್ತಾ ಇದ್ದಾರೆ.
ಸೊ ಖುಷಿ ಇದೆ. ನಮ್ಮ ಅಪ್ಪನಿಗೆ ಚೆನ್ನಾಗಿ ಮನೆ ಕಟ್ಟಬೇಕು ಅಂತ ಯಾವತ್ತಿಂದನೂ ಆಸೆ ಇತ್ತು. ಬಟ್ ಇವಾಗ ನಾನು ಪ್ರೆಸೆಂಟ್ ಏನಿದ್ದೀವಿ ಮನೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಕಟ್ಟಿರೋ ಮನೆ. ಈ ಮನೆ ನಾವು ಕಟ್ಟಿದಾಗ ತುಂಬ ಅಂದರೆ ಹುಳು ಮೇಯಿಸ್ತಿದ್ವಿ. ನಮ್ಮ ಕಡೆ ಹುಳು ಮೇಯಿಸ್ತಾರೆ, ರೇಷ್ಮೆ ಮೇಯಿಸ್ತಾರೆ. ಸೊ ಅದನ್ನು ಮೇಯಿಸ್ಕೊಂಡು ಒಂದೊಂದು ರೂಪಾಯಿ ಕೂಡಿಟ್ಕೊಂಡು ಕಟ್ಟಿರೋ ಮನೆ ಅದು. ಸೊ ಇದನ್ನು ಬಿಟ್ಟು ಹೋಗೋಕ್ಕೆ ಅಮ್ಮನಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಬಟ್ ಈಗ ಮದುವೆ ಆಗೋರು ಮದುವೆ ಮಾಡಬೇಕು ಅಂದರೆ ಯಾವ ಥರ ಕೇಳ್ತಾರೆ ನಿಮಗೆ ಗೊತ್ತಿರುತ್ತೆ. ಸೊ ಹಾಗೆ ಇವ್ರ ಆಸೆಗಳು ಕೂಡ ಆಗಿರೋದ್ರಿಂದ ಸರಿ ಅವರೇ ಸಂಪಾದನೆ ಮಾಡ್ತಾರೆ. ಮನುಷ್ಯ ಎಷ್ಟು ದಿನ ಇರ್ತಾನೆ, ಎಷ್ಟು ದಿನ ಬಿಡ್ತಾನೆ, ಏನಿದೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಅವ್ರ ಆಸೆಗಳೇನಿದೆ ಅದನ್ನೆಲ್ಲ ಪೂರೈಸ್ಕೊಳ್ಬೇಕು ಅಂತ ಹೇಳಿ ಪ್ರೊಸೀಡ್ ಆಗಿದ್ದಾರೆ ಮನೆ ಕಟ್ಟೋದಕ್ಕೆ. ಸೊ ಹಾಗೆ ನೋಡಿ ನನ್ನ ಮಗ ಸಾಯಂಕಾಲ ಆಯಿತು. ಇದ್ರ ಹೆಸರು ನೋಡಿ, ಇವೆರಡಿದೆಯಲ್ಲ, ಒಂದ್ರ ಹೆಸರು ಚಿಂಟು, ಒಂದ್ರ ಹೆಸರು ಮಿಂಟು ಅಂತ. ಸೊ ತುಂಬ ದೊಡ್ಡ ಕಥೆ ಇದೆ ನಿಜವಾಗ್ಲೂ. ಅವ್ರು ನೋಡಿದಾಗೆಲ್ಲ ನನಗೆ ಎಲ್ಲೋ ಒಂದು ಕಡೆ ಎಮೋಷ್ನಲ್ ಫೀಲ್ ಆಗುತ್ತೆ. ಬಿಕಾಸ್ ಅವ್ರ ಅಮ್ಮ ಇತ್ತು, ಅವರಮ್ಮ ಹೆಸರು ಚಾರು ಅಂತ. ಸೊ ಚಾರ್ಲಿ ಮೂವಿ ನೋಡಿ ನಾವೇನು ಇಟ್ಟಿರಲಿಲ್ಲ. ಚಾರ್ಲಿ ಮೂವಿ ಬರೋದಕ್ಕೆ ಮುಂಚೆನೇ ನಮ್ಮ ಮನೆಯಲ್ಲಿ ಅವರಮ್ಮ ಚಾರು ಇತ್ತು. ಅಂದರೆ ನೋಡಿ ಈಗ ಇದಿದೆಯಲ್ಲ, ಈ ಒಂದು ಇದಕ್ಕಿಂತ ಚಿಕ್ಕ ಮರಿ ಇದ್ದಾಗ ನಾವು ತೊಗೊಂಡು ಬಂದಿದ್ದು. ಆಗ ನನ್ನ ದೊಡ್ಡ ಮಗನಿಗೆ ಇವಾಗ 7 ವರ್ಷ. ಆ ನಾಯಿ ಮರಿ ತಂದಾಗ ಅದು 18 ದಿನ ನಾಯಿ ಮರಿನ ನಾವು ತೊಗೊಂಡು ಬಂದಿದ್ದು. ಆಗ ಕರೆಕ್ಟಾಗಿ ನನ್ನ ದೊಡ್ಡ ಮಗನಿಗೆ 9 ತಿಂಗಳಿತ್ತು. ಸೊ ಇಂದವರೆಗೂ ಕೂಡ ನನ್ನ ಮಗ ಹೇಗೆ ದೊಡ್ಡವನಾದ, ಚಾರು ಹೇಗೆ ದೊಡ್ಡದಾಯಿತು ಅನ್ನೋದೇ ಗೊತ್ತಿಲ್ಲ. ಸೊ ಇವಕ್ಕೆ ಜನ್ಮ ನೀಡಿ ಇದಕ್ಕಂದರೆ ಇವು ಹುಟ್ಟಿದಾದ್ಮೇಲೆ ಅದು ಫಸ್ಟ್ನೇ ಸರಿ ಮಗು ಹಾಕಿದ್ದು ಏನು 7 ವರ್ಷ ಆದಮೇಲೆ ಮಗು ಹಾಕಿದ್ದು. ಮಗು ಹಾಕಿದಾಗ 9 ಮರಿ ಆಗಿತ್ತು. ಸ್ವಲ್ಪ ಜಾಸ್ತಿ ಮರಿ ಹಾಕಿರೋದ್ರಿಂದ ಅದಕ್ಕೆ ಫುಲ್ ವೀಕಾಗಿ ಸುಸ್ತಾಗಿ ನಾವು ಡಾಕ್ಟ್ರಿಗೆಲ್ಲ ತೋರಿಸಿದ್ರು ಕೂಡ ಏನೂ ಯೂಸ್ ಇಲ್ಲ, ತೀರ್ಕೊಂಡ್ಬಿಡ್ತು. ಸತತವಾಗಿ ಹೇಳ್ಬೇಕಂದ್ರೆ 7 ವರ್ಷ ನಮ್ಮ ಜೊತೆ ಇತ್ತು. ಎಷ್ಟು ಫ್ರೆಂಡ್ಲಿ ಆಗಿತ್ತು ಗೊತ್ತಾ, ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಸೊ 9 ಮರಿಗೆ 2 ಮರಿ ಉಳಿಸ್ಕೊಟ್ಟಿದೆ ಅಷ್ಟೇ ನಮಗೆ. ಎಲ್ಲ ಮರಿ ಕೂಡ ಅದಕ್ಕೇನು ಗೊತ್ತಾಗುತ್ತೆ ಹೇಳಿ. ಹಾಲು ಫೀಡ್ ಮಾಡಿಸ್ಬೇಕಾದ್ರೆ ಅದ್ರ ಮೇಲೇ ಮಲ್ಕೊಂಡು ಮಕ್ಕಳಿಗೆ ಉಸಿರು ಕಟ್ಟಿ ಆಲ್ಮೋಸ್ಟ್ ಎಲ್ಲ ಮರಿನೂ ಸತ್ತೋಯ್ತು. ಸೇಮ್ ಅದರಂತೆಯೇ ಇರೋ 2 ಮರಿನ ನಮಗೆ ಬಿಟ್ಟು ಹೋಗಿದ್ದಾನೆ. ಸೊ ಅದನ್ನು ಈ ಥರ ಚಿಂಟು ಮಿಂಟು ಅಂತ ಹೆಸರಿಟ್ಕೊಂಡು ನೋಡ್ಕೊತಾ ಇದ್ದೀವಿ. ನನ್ನ ಚಿಕ್ಕ ಮಗನಿಗಂತಾದ್ರೂ ಎಷ್ಟು ಇಷ್ಟ ಅಂದರೆ, ಇವನೇನು ಆಟ ಆಡಿಸೋಷ್ಟೇ ಇಲ್ಲ, ಅವೇ ಅಷ್ಟು ಚೆನ್ನಾಗಿ ಆಟ ಆಡಿಸುತ್ತೆ ಇವನಿಗೆ. ನಮ್ಮಮ್ಮ ನಿಜವಾಗ್ಲೂ ಮಕ್ಕಳ ಥರ ನೋಡ್ಕೊತಿದ್ದಾರೆ ಅವನ್ನ ಮಾತ್ರ. ಚಿಂಟು ಮಿಂಟು ಅಂತ ಹೆಸರಿಟ್ಕೊಂಡು ಹಾಲು ಕುಚ್ಚೋದಾಗಿರ್ಬೋದು, ಅವ್ರಿಗೆ ಮತ್ತು ಈ ಥರ ಪೆಡ್ಡಿಗ್ರೇನ ಫೀಡ್ ಮಾಡಿಸೋದಾಗಿರ್ಬೋದು, ಅನ್ನ ತಿನ್ನಿಸೋದಾಗಿರ್ಬೋದು, ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ನನ್ನ ಮಗ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅವ್ರ ಜೊತೆ. ಸೇಮ್ ಸಿಚುವೇಶನ್ ಚಾರು ನಮ್ಮ ಮನೆಗೆ ಬಂದಾಗ ನನ್ನ ದೊಡ್ಡ ಮಗ ಕೂಡ ಇಷ್ಟೇ ಇದ್ದ. ಅದೆಲ್ಲ ನಂಗೆ ನೆನಪಾಗ್ತಿತ್ತು. ನೋಡಿ ಕೋಇನ್ಸಿಡೆನ್ಸ್, ಅವನು ಎಷ್ಟಿದ್ದ ಚಾರು ಬಂದಾಗ, ಈಗ ನನ್ನ ಚಿಕ್ಕ ಮಗ ಬಂದಾಗಲೂ ಕೂಡ ಅದ್ರ ಮಕ್ಕಳು ಅಷ್ಟೇ ಇದೆ. ತುಂಬ ಖುಷಿ ಆಯಿತು. ಆಮೇಲೆ ಒಂದು ಕಡೆ ಚಾರು ಇಲ್ವಲ್ಲ ಅಂತ ಒಂದು ಎಮೋಷ್ನಲ್ ಕೂಡ ಆಯಿತು. ಸೊ ಹಾಗೆ ಇಲ್ಲೆಲ್ಲ ಹಚ್ಚಿಟ್ಕೊಂಡಿದ್ದೆಲ್ಲ ಸರಿ ಮಾಡೋಣ ಅಮ್ಮ, ಮಾಡು ಈಗ, ಬಿಸಿ ಬಿಸಿ ಇದ್ದರೆ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾನು ಕೂಡ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೆ. ಹಾಗೆ ನನ್ನ ಮಗ ಊಟ ಮಾಡಿ ದೇವಸ್ಥಾನ ಹತ್ರ ಹೋಗೋಣ ಅಂತೇಳಿ ಅವ್ನಿಗೆ ಮುದ್ದೆ ಇಟ್ಕೊಟ್ಟಿದ್ದೆ. ಅಷ್ಟರೊಳಗಡೆ ನಮ್ಮಮ್ಮ ಕೂಡ ಎಡೆ ಎಲ್ಲ ಹಾಕಿದರು. ಸೊ ಪೂಜೆ ಮಾಡಿ ನಾವು ಊಟ ತಿಂತಾರೆ. ಮಾಡಿರೋದೇನು ಹಾಗೆ ತಿನ್ನಬಾರ್ದು. ಪೂಜೆ ಆಗಿತ್ತು, ಅದಕ್ಕೆ ನನ್ನ ಮಗನಿಗೂ ಕೂಡ ಇಟ್ಕೊಂಡಿದ್ದೆ, ಅವ್ನು ತಿಂತಿದ್ದ. ಸೊ ನಾನಿಲ್ಲಿ ಕಳ್ಳೆ ಹೊಸ್ಲಿಗೆಲ್ಲ ಒಗ್ಗರಣೆ ಹಾಕಿ ಕೊಟ್ಬಿಡೋಣ, ಕೊಟ್ಟರೆ ಎತ್ಕೊಂಡು ಹೋಗ್ತಾರೆ. ನಾನು ನಿಧಾನವಾಗಿ ಮಗುಗೆ ಸರಿ ತಿನ್ನಿಸ್ಕೊಂಡು ನಾನು ಊಟ ಮಾಡಿಕೊಂಡು, ಹಾಗೆ ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ. ನಾನು ಆ್ಯಕ್ಚುಲಿ ಅಪ್ಪನ ಜೊತೆ ಬಂದಿದ್ದೆ. ನನ್ನ ಹಸ್ಬೆಂಡ್ ಸಾಯಂಕಾಲ ಬರ್ತೀನಿ ಅಂದಿದ್ರು. ಸೊ ಅವರು ಕೂಡ ಬಂದಿಲ್ಲ. ಸೊ ಅವ್ರು ಬಂದಮೇಲೆ ಅವ್ರಿಗೂ ಕೂಡ ಊಟ ಇಟ್ಟು ಒಂದೇ ಸಲ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳಿ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿಬಿಡೋಣ ಅಂತ ಮಾಡ್ತಿದ್ದೆ. ನೋಡ್ತಿರ್ಬೋದು, ಇದು ನಾನು ಈ ಥರ ಪ್ರಸಾದ ಮಾಡ್ತಿರೋದು 2ನೇ ಸಲ. ಒಂದು ಸಲ ಗಣೇಶ ಹಬ್ಬದ ಟೈಮಲ್ಲಿ ಮಾಡಿದ್ದೆ. ಸೊ ಕಳ್ಳೆ ಹೊಸ್ದಿನ ಮತ್ತು ಈಗ ಮಾಡ್ತಿದ್ದೀನಿ. ನಾರ್ಮಲಾಗಿ ಬೇರೆ ಟೈಮಲ್ಲೆಲ್ಲನೂ ಜಾಸ್ತಿ ಜನಕ್ಕೆ ಮಾಡಿಸ್ತಿದ್ವಲ್ಲ, ಜಾಸ್ತಿ ಜನಕ್ಕೆ ಮಾಡಿಸಿದಾಗ ಭಟ್ರು ಇರ್ತಾರಲ್ವ, ಭಟ್ರಿಗೆ ಹೇಳಿಬಿಡ್ತಿದ್ವಿ ಏನು ಮಾಡಿಸ್ಬೇಕು ಏನು ಅಂತ ಹೇಳಿ. ಈ ಸರಿ ನಾವೇ ಮಾಡ್ತಿದ್ವಿ, ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ತೀವಿ. ದೊಡ್ಡ ಫಂಕ್ಷನ್ಸ್ ಟೈಮಲ್ಲಿ, ಆ ಥರದ ಟೈಮಲ್ಲಿ ಮಾತ್ರ ಹೊರಗಡೆ ಹೇಳ್ತೀವಿ. ಆಲ್ರೆಡಿ ನಾನು ಕಳ್ಳೆ ಹೊಸ್ಲಿಗೆ ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ನೆನೆ ಹಾಕ್ಬಿಟ್ಟು ಒಂದು 3-4 ವಿಸಿಲ್ಸ್ ಹಾಕ್ಸಿದ್ರು ಅಮ್ಮ. ಸೊ ಈಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿತ್ತು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಬಿಸಿ 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 ಕ್ಲೈಮೇಟ್ಗೆ ಹೆಂಗಿತ್ತು ಅಂದರೆ ಸಕ್ಕತ್ತಾಗಿತ್ತು. ಜಾಸ್ತಿನೇ ಮಾಡಿದ್ವಿ, ಬಿಕಾಸ್ ದೇವಸ್ಥಾನ ಹತ್ರ ಭಜನೆ ಇತ್ತಲ್ವ, ತುಂಬ ಜನ ಬರ್ತಾರೆ ಭಜನೆಗೆ.
ಸೊ ಮಾಡಿದ್ವಿ. ಅವರು 11 ಭಜನೆ ಮಾಡ್ತಾರೆ. ಒಂದು 7:30 ಹಂಗೆ ಬಂದರೆ 11 ಭಜನೆ ಮಾಡ್ತಾರೆ. ಇದು ಕಂಪಲ್ಸರಿ ನಮ್ಮ ಮನೆಯಲ್ಲಿ, ನಮ್ಮ ದೇವಸ್ಥಾನದಲ್ಲಿ ಏನಾದರೂ ಪೂಜೆ ಆದರೆ ಅಮ್ಮ ಭಜನೆಯವ್ರಿಗೆ ಹೇಳಿಬಿಡ್ತಾರೆ. ಸೊ ಹಾಗೆ ನಾನು ಎಲ್ಲ ಮನೆ ಹತ್ರ ಎಲ್ಲ ಮುಗಿಸ್ಕೊಂಡು ಬಂದೆ. ನಾನು ಬರೋಷ್ಟೊತ್ತಿಗೆ 9:30 ಆಗೋಗ್ಬಿಟ್ಟಿದ್ದು ದೇವಸ್ಥಾನ ಹತ್ರ ಬರೋಷ್ಟರೊಳಗಡೆ. ಸೊ ಅಷ್ಟರೊಳಗಡೆ ಸ್ವಲ್ಪ ಜನ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹೊರಟಿದ್ರು. ಇನ್ನು ಸ್ವಲ್ಪ ಭಜನೆ ಮಾಡೋರೆಲ್ಲ ಇಲ್ಲಿ ಕೂತ್ಕೊಂಡಿದ್ರು. ಇನ್ನು ಆಗಾಗ ಕೆಲವ್ರು ಭಜನೆ ಕೇಳಿಸ್ಕೊಂಡು ಇನ್ನೂ ಭಜನೆ ಮಾಡ್ತಿದ್ದಾರೆ ಅಂತೇಳಿ 9:30 ಆದರೂ ಕೂಡ ನಮ್ಮ ಮನೆ ಸ್ವಲ್ಪ ಊರು ಆಚೆ ಇರೋದ್ರಿಂದ 9:30 ಆದರೂ ಕೂಡ ಒಬ್ಬೊಬ್ಬರೇ ಜಾಯಿನ್ ಆಗ್ತಾಯಿದ್ರು ಭಜನೆಗೆ. ನೋಡಿ ಈ ಥರ ಮಕ್ಕಳೆಲ್ಲ ಕೂತ್ಕೊಂಡು ಇಲ್ಲೆಲ್ಲ ಭಜನೆ ಮಾಡ್ತಾರೆ. ಇಲ್ಲಿ ಒಂಥರ ನೋಡಿ ನನ್ನ ಮಗ ಕೂಡ ಯಾವ ಥರ ಮಾಡ್ತಿದ್ದಾನೆ ಅಂತ ಹೇಳಿ. ಅವನಿಗೆ ಅವನು ಚಿಕ್ಕ ಮಗು ಆದಾಗಿಂದ ಇಲ್ಲಿ ಕರ್ಕೊಂಡು ಬಂದು ಈ ಥರ ಭಜನೆಗಳೆಲ್ಲ ತುಂಬ ನೋಡಿದ್ದಾನೆ ಈ ದೇವಸ್ಥಾನದಲ್ಲಿ. ಸೊ ಅವ್ನಿಗೆ ಅದೆಲ್ಲ ಸ್ವಲ್ಪ ಇಷ್ಟ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಮುಗಿಸ್ಕೊಂಡು ಇದು ಸಂಡೇ ಎಲ್ಲ ಅವತ್ತು ನಾವು ಮಲಗೋದಕ್ಕೆ 2 ಆಗಿತ್ತು. ಎಲ್ಲ ಮಾತಾಡಿಕೊಂಡು ಭಜನೆ ಎಲ್ಲ ಮುಗಿಸ್ಕೊಂಡು. ಸೊ ಹಾಗೆ ನಾವು ಸಂಡೇ ನೆಕ್ಸ್ಟ್ ನಾನು ಊರಿಗೆ ವಾಪಸ್ ಬರಬೇಕಿತ್ತು, ಯಾಕಂದರೆ ಮಂಡೇ ಸ್ಕೂಲ್ ಇರೋದ್ರಿಂದ. ಸೊ ಅವ್ನು ನೋಡಿ ಈ ಥರ ಮಲ್ಕೊಂಡಿದ್ದ. ಸೊ ಅಪ್ಪ ಫೋನಲ್ಲಿ ಮಾತಾಡಿಕೊಂಡು ಅಪ್ಪನೇ ಬಿಟ್ಟರು. ನನ್ನ ಹಸ್ಬೆಂಡ್ ಆಲ್ರೆಡಿ ಬೆಳಗ್ಗೆನೇ ಹೋಗಿದ್ರು, ಅವರು ಕೆಲಸ ಇದೆ ಅಂತ ಹೇಳಿ. ಸೊ ನಾವು ಕೂಡ ಹಾಗೆ ರಿಟರ್ನ್ ಆದ್ವಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ನಿಮಗೆ ವಿಡಿಯೋ ಮಾಡೋಕ್ಕೆ ನನಗೆ ಒಂದು ಬೂಸ್ಟ್ ಆಫ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು.